ಬಸವರಾಜ ಬೊಮ್ಮಾಯಿಯವರು ಕರ್ನಾಟಕದ ಮತ್ತೊಬ್ಬ ಪ್ರಸಿದ್ಧ ರಾಜಕಾರಣಿ ರಾಯಿಸ್ಟ್ ಸನ್ಮಾನ್ಯ ಎಸ್.ಆರ್. ಬೊಮ್ಮಾಯಿಯವರ ಪುತ್ರರು. ಎಸ್ ಬಂಗಾರಪ್ಪ ಅವರ ವಿಚಾರ ವೇದಿಕೆ ವತಿಯಿಂದ ನಡೆಯುತ್ತಿರುವಂಥ ಎಸ್ ಬಂಗಾರಪ್ಪನವರ 83ನೇ ಹುಟ್ಟುಹಬ್ಬ ಅಂಗವಾಗಿ ನಮ್ಮನ ಚಿಂತನ ಅಭಿನಂದನಾ ಕಾರ್ಯಕ್ರಮದಲ್ಲಿ ಇವತ್ತು ಮೊದಲನೇ ಕಾರ್ಯಕ್ರಮ ನಮನ. ಇದನ್ನು ಉದ್ಘಾಟನೆ ಮಾಡಿರುವಂಥ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ರಾಜ್ಯದ ಆಹಾರ ನಾಗರಿಕ ಸರಬರಾಜು ಸಚಿವರಾದಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರೇ ಮತ್ತು ಬಂಗಾರಪ್ಪನವರ ಅತ್ಯಂತ ಆತ್ಮೀಯರು ಮತ್ತು ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಪಕ್ಷದ ನಾಯಕರು ಆತ್ಮೀಯ ಸ್ನೇಹಿತರಾದಂಥ ಸತ್ಯನಾರಾಯಣ ಅವರೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಬಂಗಾರಪ್ಪನವರ ಸುಪುತ್ರರು, ಶಾಸಕರು, ಆತ್ಮೀಯ ಮಿತ್ರರಾದಂಥ ಮಧು ಬಂಗಾರಪ್ಪನವರೇ ಹಾಗೂ ವಿಚಾರ ವೇದಿಕೆ ಅಧ್ಯಕ್ಷರಾದಂಥ ವೇಣುಗೋಪಾಲ್ ನಾಯಕ್ ಅವರೇ, ನಾಗರಾಜ ಮೂರ್ತಿಯವರೇ, ಈ ಸಭೆಯಲ್ಲಿ ಮುಂದಿನ ಒಂದು ಭಾಗವನ್ನು ಚಿಂತನ ಭಾಗದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ಅಧ್ಯಕ್ಷತೆ ವಹಿಸಿರುವಂಥ ಮಲ್ಕಯ್ಯ ಗುತ್ತೇದಾರವರೇ, ಆತ್ಮೀಯರಾದಂಥ ಮಂಡಪ್ಪಣ್ಣ ಕಾಶಪ್ಪನವರೇ, ಹಿರಿಯರು ಗೌರವಾನ್ವಿತರಾದಂಥ ಶ್ರೀ ರಾಮರೆಡ್ಡಿಯವರೇ ಹಾಗೂ ಪ್ರಗತಿಪರ ಚಿಂತಕರಾದಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರೆ, ಇಲ್ಲಿ ನೆರೆದಿರುವಂಥ ಎಸ್ ಬಂಗಾರಪ್ಪರ ಅಭಿಮಾನ ಬಳಗ, ಬಳಗದ ಎಲ್ಲ ಸದಸ್ಯರೇ, ಮಾಧ್ಯಮದ ಮಿತ್ರ. ಬಂಗಾರಪ್ಪನವರು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಬಂಗಾರದ ಗಟ್ಟಿ ಇದ್ದಂಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಿ. ಈಗ ಬಂಗಾರ ಎಲ್ಲ ನಾವು ಗ್ರಾಮದಲ್ಲಿ ತೊಲೆಯಲ್ಲಿ ನಾವು ನೋಡ್ತೇವೆ. ಮೊದಲೆಲ್ಲ ಬಂಗಾರ ಮಣ್ಣದಲ್ಲಿ ಗಟ್ಟಿಯಲ್ಲಿ ಅಳಿತಿದ್ರು. ಈಗಿನ ಸಾರ್ವಜನಿಕ ಬದುಕು ಕೂಡ ಗ್ರಾಮ ಮತ್ತು ತೊಲೆಗೆ ಇಳಿದು ಬಿಟ್ಟಿದೆ. ಆ ಗಟ್ಟಿ ಹೋಗಿದೆ. ಅಂತ ಒಂದು ವ್ಯಕ್ತಿತ್ವ ಇರುವಂಥ ಬಂಗಾರಪ್ಪನವರ ಬಗ್ಗೆ ನಮನ ಸಲ್ಲಿಸುವಂಥದ್ದು ಭಾಗ್ಯ ಸನ್ಮಾನ್ಯ ಮಧು ಬಂಗಾರಪ್ಪನವರು ನನಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ಪ್ರಥಮದಲ್ಲಿ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದಗಳನ್ನು ಮಧು ಬಂಗಾರಪ್ಪರು ಹೇಳಕ್ಕೆ ಇಚ್ಛೆಪಡ್ತೀನಿ. ಬಂಗಾರಪ್ಪನವರು ಸೋಷಲಿಸ್ಟ್ ಬ್ಯಾಕ್ಗ್ರೌಂಡಿಂದ ಸಾರ್ವಜನಿಕ ಜೀವನಕ್ಕೆ ಬಂದವರು. ಬಗರ್ ಹುಕುಂ ಚಳವಳಿ, ಕಾಗೋಡ ಚಳವಳಿ, ಆಗಲೇ ನಾಗರಾಜ ಮೂರ್ತಿ ಹೇಳಂತೆ ಶಾಂತಿವೀರ ಗೋಪಾಲ್ ಗೌಡರ ನೇತೃತ್ವದಲ್ಲಿ ಆ ಚಳವಳಿಯ ಪ್ರಮುಖ ಅಂಗವಾಗಿ ಅವರು ಬಂದಿರುವಂಥವ್ರು. 1967ರಲ್ಲಿ ಪ್ರಥಮ ಬಾರಿ ಅವರು ವಿಧಾನಸಭೆಗೆ ಪ್ರವೇಶ ಮಾಡಿದಾಗ ನಮ್ಮ ತಂದೆಯವರು ಕೂಡ 67ರಲ್ಲೇ ಅವರ ಜೊತೆಗೆ ಪ್ರಥಮ ಬಾರಿ ಪ್ರವೇಶ ಮಾಡಿದರು. ಹೀಗಾಗಿ ನಮ್ಮ ತಂದೆಯವರು ಕೂಡ ರಾಯಿಸ್ಟ್ ಅಂತಾರಾಷ್ಟ್ರೀಯ ಕಮ್ಯುನಿಸ್ಟ್ ಪಾರ್ಟಿಯ ಜನರಲ್ ಸೆಕ್ರೆಟರಿ ಆದಂಥ ಎನ್ ರಾಯ್ ಅವರ ನೇತೃತ್ವದಲ್ಲಿರುವಂಥ ರ್ಯಾಡಿಕಲ್ ಹ್ಯೂಮನಿಸಮ್ ಅನ್ನುವಂಥ ವಿಚಾರಧಾರೆಯಿಂದ ಹಿಂದಂತ ಬಂದಂಥ LSS ಪಕ್ಷದಿಂದ ಅವರು ಆಯ್ಕೆಯಾಗಿದ್ದರು. ಬಂಗಾರಪ್ಪನವರು SSP ಪಕ್ಷದಿಂದ ಆಯ್ಕೆಯಾಗಿದ್ದರು. ಹೀಗಾಗಿ ಒಂದೇ ವಿಚಾರಧಾರೆ ಹಿನ್ನೆಲೆಯಲ್ಲಿ ಬಂದಂಥವರಾಗಿದ್ದರಿಂದ ಅವರ ಇಬ್ಬರು ಸ್ನೇಹ ವಿಚಾರಗಳು ಒಂದೇ ಆಗಿತ್ತು ಅನ್ನೋದನ್ನ ಇಲ್ಲಿ ಸ್ಮರಣೆ ಮಾಡಕ್ಕೆ ಇಚ್ಛೆಪಡ್ತೀನಿ. ಬಂಗಾರಪ್ಪನವರು ಒಬ್ಬ ರಾಜಕಾರಣಿಗೆ ಬೇಕಾಗಿರುವಂಥದ್ದು ಎರಡು ಬಹಳ ಮುಖ್ಯ. ಒಂದು ಕ್ರೆಡಿಬಿಲಿಟಿ, ಇನ್ನೊಂದು ಎಕ್ಸೆಪ್ಟಬಿಲಿಟಿ, ವಿಶ್ವಾಸಾರ್ಹತೆ ಮೊದಲು. ಇವೆರಡೂ ಕೂಡ ಅವರಲ್ಲಿತ್ತು. ಜನರು ಅವರನ್ನು ಯಾತಕ್ಕಾಗಿ ನಂಬಿದ್ರು, ಆ ನಂಬಿಕೆಯನ್ನು ಉಳಿಸುವಂಥ, ಆ ವಿಶ್ವಾಸವನ್ನು ಉಳಿಸುವಂಥ ವಿಶ್ವಾಸಾರ್ಹತೆಯನ್ನು ಬಂಗಾರಪ್ಪನವ್ರು ಪಡ್ಕೊಂಡಿದ್ರು. ಮತ್ತು ಜಾತ್ಯತೀತವಾಗಿ ಎಲ್ಲ ಜನನೂ ಕೂಡ ನಮ್ಮ ನಾಯಕ ಅಂತ ಒಪ್ಕೊಳ್ಳುವ ರೀತಿಯಲ್ಲಿ ಬಂಗಾರಪ್ಪನವರು ತಮ್ಮ ಸಾರ್ವಜನಿಕ ಬದುಕನ್ನು ನಡೆಸ್ಕೊಂಡು ಬಂದಿದ್ದಾರೆ. ಆದ್ರಿಂದ ಕ್ರೆಡಿಬಿಲಿಟಿ ಮತ್ತು ಎಕ್ಸೆಪ್ಟಬಿಲಿಟಿ ಇದ್ದಂಥ ನಾಯಕ. ಎರಡನೇದು ನಾವು ನೋಡ್ತೇವೆ, ಎರಡು ಥರದ ರಾಜಕಾರಣವನ್ನು, ಎರಡು ಥರದ ರಾಜಕಾರಣಿಗಳನ್ನು ನಾವು ನೋಡ್ತೇವೆ. ಒಂದು ಪವರ್ ಪೊಲಿಟಿಕ್ಸ್, ಅಧಿಕಾರಕ್ಕಾಗಿ ರಾಜಕಾರಣ ಮಾಡುವಂಥ ಒಂದು ವರ್ಗವನ್ನು ಕೂಡ ನಾವು ನೋಡ್ತೇವೆ.
ಇನ್ನೊಂದು ಪೀಪಲ್ ಪೊಲಿಟಿಕ್ಸ್, ಜನರ ರಾಜಕಾರಣ ಮಾಡುವಂಥ ರಾಜಕಾರಣಿಗಳನ್ನು ನೋಡ್ತೇವೆ. ಇನ್ನೂ ಕೂಡ ಪ್ರಸ್ತುತವಾಗಿ ನಾನು ನೋಡ್ತೇನೆ. ಬಂಗಾರಪ್ಪನವರು ಎರಡನೇದಕ್ಕೆ ಸೇರಿದ್ರು. ಜನರ ರಾಜಕಾರಣವನ್ನ ಅವ್ರು ನಂಬ್ಕೊಂಡಿದ್ರು, ಜನರ ರಾಜಕಾರಣವನ್ನ ಗಟ್ಟಿತನದಿಂದ ಮಾಡಿದ್ರು. ಇದು ಅವರು ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ದಕ್ಕೆ ಉತ್ತರ ಕೊಡ್ತಿದ್ರು. ಯಾವ ಪಕ್ಷದಲ್ಲಿ ಅವರು ನಂಬಿಕೆ ಇಟ್ಟು ಹೋಗಿದ್ರು ಅಲ್ಲಿ ಜನತೆಗೆ ಒಳ್ಳೇದಾಗೋದಿಲ್ಲ ಅಂತಂದ್ರೆ, ತಾನು ನಂಬಿದಂಥ ವಿಚಾರಗಳಿಗೆ ಅಲ್ಲಿ ಪ್ರೋತ್ಸಾಹ ಇಲ್ಲ ಅಂತಂದ್ರೆ, ಅದನ್ನ ಎದುರಿಸಿ ದಿಟ್ಟತನದಿಂದ ಅಲ್ಲಿ ಆಗದಿದ್ದರೆ ಆ ವಿಚಾರಧಾರೆಗೆ ಅಂಟುಕೊಂಡು ಅವರು ತಮ್ಮದೇ ಆದಂಥ ಪಕ್ಷವನ್ನು ಕಟ್ಟೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಲಿಲ್ಲ. ಆದ್ರಿಂದ ಬಹಳಷ್ಟು ಜನ ಒಂದು ರಾಜಕೀಯ ನಾಯಕರನ್ನ, ರಾಜಕೀಯ ಪಕ್ಷವನ್ನ ಸೋಲು ಗೆಲುವಿನ ಒಂದು ತಕ್ಕಡಿಯಲ್ಲಿ ತೂಗ್ತಾರೆ. ಆದರೆ ನಿಜವಾದಂಥ ಪ್ರಜಾಪ್ರಭುತ್ವದಲ್ಲಿ ಬೇಕಾಗಿರುವಂಥ ರಾಜಕಾರಣ ಸೋಲು ಗೆಲುವಿನ ತಕ್ಕಡಿಗೆ ಮೀರಿ ಜನಪರ ಜನ ವಿರೋಧಿ ಎನ್ನುವ ರಾಜಕಾರಣದ ತಕ್ಕಡಿಯಲ್ಲಿ ತೂಗಿದಾಗ ಬಂಗಾರಪ್ಪನವರು ಅಲ್ಲಿ ಕೂಡ ಅಪ್ಪಟ ಚಿನ್ನವಾಗಿ ಬಂಗಾರವಾಗಿ ಹೊರ ಬೀಳ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಅವರು ಯಾವ್ಯಾವ ರಾಜಕೀಯ ನಿರ್ಣಯವನ್ನು ತೆಗೆದುಕೊಂಡ್ರು ಆವಾಗ ಅವತ್ತಿನ ಸ್ಥಿತಿಯನ್ನ ಇವತ್ತಿನ ಪತ್ರಕರ್ತರು ಅದನ್ನ ಅಭ್ಯಾಸ ಮಾಡಿದರೆ, ಅವಲೋಕಿಸಿದರೆ ಯಾವ ಸಕಾರಣದಿಂದ ಜನರಿಗೋಸ್ಕರ ಆ ನಿರ್ಣಯವನ್ನು ತೆಗೆದುಕೊಂಡ್ರು ಹೊರತಾಗಿ ಯಾವುದೇ ರೀತಿಯ ರಾಜಕೀಯ ಅಸ್ತಿತ್ವಗೊಳಿಸ್ಕೊಳ್ಳೋಕ್ಕಾಗಿ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಬಹಳ ಸತ್ಯ ಆಗಿದೆ. ಆದ್ದರಿಂದಲೇ ಬಂಗಾರಪ್ಪನವರು ಇತರ ರಾಜಕಾರಣಿಗಳಿಂದ ವಿಭಿನ್ನವಾಗಿ ನಮಗೆ ಕಾಣ್ತಾರೆ. ಇನ್ನು ಅವರು ಯಾತಕ್ಕಾಗಿ ಹೋರಾಟ ಮಾಡಿದ್ರು, ಅಧಿಕಾರಕ್ಕೆ ಬಂದಾಗ ಅದಕ್ಕಾಗಿ ಕೆಲಸವನ್ನ ಮಾಡಿರುವಂತ ಧೀಮಂತ ನಾಯಕರು ಬಂಗಾರ. ಅವರು ಸಮಾನತೆ, ಸಾಮಾಜಿಕ ನ್ಯಾಯ ಬಗ್ಗೆ ಬಹಳಷ್ಟು ಜನ ಮಾತನಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ದುಡಿಯುವ ವರ್ಗಕ್ಕೆ, ಅದು ಅತ್ಯಂತ ಬಡವರು ಇರ್ಬೋದು, ದುಡಿಯುವ ವರ್ಗಕ್ಕೆ ನೇರವಾಗಿ ಸಹಾಯ ಮಾಡಿ, ಬರೀ ಮಾತಲ್ಲ ಸಹಾಯ ಮಾಡಿ, ಪ್ರೋತ್ಸಾಹ ಮಾಡಿ, ಅವರ ದುಡಿಮೆಗೆ ದೊಡ್ಡ ಪ್ರಮಾಣದ ಪ್ರೋತ್ಸಾಹ ಕೊಟ್ಟಿರುವಂಥದ್ದು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿ. ಅವರ ಬದುಕಿಗೆ ನೆರಳನ್ನು ಕೊಟ್ಟರು. ಆಶ್ರಯ, ಅಕ್ಷಯ, ಆರಾಧನೆ, ವಿಶ್ವ ಈ ಕಾರ್ಯಕ್ರಮಗಳಿಗೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟು ಇವತ್ತು ಅತ್ಯಂತ ಸಮಾಜದ ತೆಳಗಡೆ ಇರುವಂಥ ವ್ಯಕ್ತಿಗೂ ಕೂಡ, ನನಗೂ ಕೂಡ ಈ ಸಮಾಜದಲ್ಲಿ ನಾನು ಬದುಕೋದಕ್ಕೆ ಗೌರವವಾಗಿ ನನಗೊಂದು ಅವಕಾಶ ಇದೆ ಅನ್ನೋದನ್ನ ಪ್ರಥಮ ಬಾರಿಗೆ ಅವನಿಗೆ ಆಶೆ ಮತ್ತು ನಿರೀಕ್ಷೆಯನ್ನ ತಂದು ಕೊಟ್ಟಿದ್ದು ಬಂಗಾರಪ್ಪನವರು. ಅದರ ಶ್ರೇಯಸ್ಸು ಅವ್ರಿಗೆ ಹೋಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಅವರ ವೈಯಕ್ತಿಕವಾಗಿ ವಯಸ್ಸು ಎಂದೂ ಕೂಡ ಅವರ ಸ್ನೇಹಕ್ಕೆ ಅಡ್ಡಿ ಬರಲಿಲ್ಲ. ನಮ್ಮ ತಂದೆಯವರ ಜೊತೆಗೂ ಸ್ನೇಹಿತರಾಗಿದ್ದರು. ನಾವು ರಾಜಕಾರಣ ಮಾಡಕ್ಕೆ ಬಂದ ಮೇಲೆ ನಮ್ಮನ್ನು ಕೂಡ ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಕಾಣ್ತಾ ಇದ್ರು. ನಾನು ಅವರನ್ನು ಪದೇ ಪದೇ ಭೇಟಿಯಾಗ್ತಿದ್ನಿ. ಯಾಕಂದರೆ ನನಗೆ ಪ್ರೇರಣೆಯನ್ನು ಕೊಟ್ಟಂಥ ವ್ಯಕ್ತಿ ಅಂತಂದರೆ ಬಂಗಾರಪ್ಪ. ಸಾರ್ವಜನಿಕ ಜೀವನಕ್ಕೆ ಪ್ರೇರಣೆಯನ್ನು ಕೊಟ್ಟಂಥ ಕೆಲವು ವ್ಯಕ್ತಿಗಳಲ್ಲಿ ಬಂಗಾರಪ್ಪನವರೊಬ್ಬರು, ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಒಬ್ಬರು, ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ, ರೈತ ಸಂಘದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಿಜವಾಗ್ಲೂ ಕೂಡ ವಿಚಾರಧಾರೆಯನ್ನು ನಮಗೆ ಹಾಕಿ ದಾರಿ ದೀಪವನ್ನು ಮಾಡಿಕೊಟ್ಟವರು ಎಂದು ಕೂಡ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಅವರ ವೈಯಕ್ತಿಕ, ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಹೇಳಿದಂತೆ, ಅವರು ಸ್ನೇಹಕ್ಕೂ ಸಿದ್ಧ, ಯುದ್ಧಕ್ಕೂ ಸಿದ್ಧ. ಸ್ನೇಹಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು. ವಯಸ್ಸಿಗೆ ಸಂಬಂಧ ಇರಲಿಲ್ಲ, ಜಾತಿಗೆ ಸಂಬಂಧ ಇರಲಿಲ್ಲ. ಅಂತ ಒಬ್ಬ ಹೃದಯ ವೈಶಾಲ್ಯತೆ, ಹೃದಯ ಶ್ರೀಮಂತ ಇರುವಂಥ ಬಂಗಾರಪ್ಪನವರು ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅವರು ಕಲೆ ಬಗ್ಗೆ, ಅವರ ಕಲೆ ಇರುವಂಥ ಗುರುತಿಸುವ ಬಗ್ಗೆ ಮತ್ತು ಅವರಲ್ಲಿ ಅತ್ಯಂತ ಸಣ್ಣ ಜನರನ್ನ ಗುರುತಿಸಿ ಅವ್ರನ್ನ ಮೇಲೆ ತಂದಿರುವಂಥ ಹಲವಾರು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಆ ಸಿದ್ದಾಪುರ MLA ಅವರೊಬ್ಬರು ಭಾಳ ಎದ್ದು ಕಾಣ್ತಾರೆ. ಏನು ಸತ್ಯ? ಗೋಪಾಲ್ ಮುಕುಂದ್. ಇಂಥ ನೂರಾರು ಉದಾಹರಣೆಗಳಲ್ಲಿದ್ದಾವೆ. ಅದು ಅವರ ಹೃದಯ ಶ್ರೀಮಂತಿಕೆಯನ್ನ ತೋರಿಸ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಇನ್ನು
ಆಡಳಿತದಲ್ಲಿದ್ದಾಗ ಮಾಡಿರುವಂಥ ಕಾರ್ಯಕ್ರಮಗಳ ಜೊತೆಗೆ ಅವರು ಅಧಿಕಾರದಾಗಿದ್ದಾಗ ಜನಪರವಾಗಿರುವಂಥ 2 ಕಾರ್ಯಕ್ರಮಗಳು ನನ್ನ ಮನಸ್ಸಿಗೆ ಭಾಳ ಅಗದಿ ಮೆಚ್ಚುಗೆಯನ್ನು ನಾನು ಇವತ್ತು ಆ ಸಂದರ್ಭ ವ್ಯಕ್ತಪಡಿಸಿದ್ದು. ಬರಗಾಲ ಬಂದಾಗ ತಾವೇ ತಮ್ಮ ಸ್ವಂತ ಖರ್ಚಿನಲ್ಲಿ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಅಕ್ಕಿಯನ್ನು ಸಂಗ್ರಹ ಮಾಡಿ ಮಿಲ್ಗಳಿಂದ ದೊಡ್ಡ ಪ್ರಮಾಣದಲ್ಲಿ, ಸರ್ಕಾರನೂ ಮಾಡೋಕ್ಕಾಗೋದಿಲ್ಲ, ಆಹಾರ ಇಲಾಖೆ ತಮ್ಮ ಮಂತ್ರಿಗಳಿದ್ರಿ, ನೀವು ಆಹಾರ ಇಲಾಖೆ ಅವತ್ತು ಏನು ಮಾಡೋಕ್ಕಾಗಲಿಲ್ಲ, ಲೋಡ್ಗಟ್ಲೆ ಮಿಲ್ನಿಂದ ತಂದು ಸಾರ್ವಜನಿಕವಾಗಿ ಹಳ್ಳಿಗೆ ಹಂಚಿರುವಂಥ ಒಂದು ದೊಡ್ಡ ಎಡವೆಂಚರ್, ಸಾಹಸವನ್ನ ಬಂಗಾರಪ್ಪನವ್ರು ಮಾಡಿದ್ರು. ಅಂತ ಸಾಹಸಿ ಬಂಗಾರಪ್ಪ. ಎರಡನೇದು, ಅದೇ ಬರಗಾಲ ಬಂದಾಗ ದನಕರುಗಳಿಗೆ ಮೇವಿರಲಿಲ್ಲ, ಮೇವನ್ನು ಕೂಡ ಅದೇ ರೀತಿ ಸಂಗ್ರಹ ಮಾಡಿ ಭತ್ತಕ್ಕೆ ಬೀಜನೂ ಕೊಟ್ಟರು, ಮೇವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಹಂಚಿದ್ರು. ಇದೇನು ತೋರಿಸ್ತದೆ ಅಂತಂದ್ರೆ, ಆ ಸಂದರ್ಭದಲ್ಲಿ ಬಹುತೇಕವಾಗಿ ತಮ್ಮ ಸ್ವಂತ ಜಮೀನನ್ನು ಕೂಡ ಮಾರಿ ಅವರು ಅಕ್ಕಿಯನ್ನು ವಿತರಣೆ ಮಾಡಿರುವಂಥದ್ದಂತ ನನಗೆ ಇನ್ನು ನೆನಪಿದೆ. ಇದೇನು ತೋರಿಸ್ತದೆ ಅಂತಂದ್ರೆ, ಅವರ ಬದ್ಧತೆ ಏನಿತ್ತು ಅನ್ನೋದು ತೋರಿಸ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಅವ್ರ ಬಗ್ಗೆ ಮಾತನಾಡ್ತಾ ಹೋದ್ರೆ ಬಹಳಷ್ಟಿದೆ, ಇಷ್ಟೇ ಹೇಳಕ್ಕೆ ಇಚ್ಛೆಪಡ್ತೀನಿ. ಅವರು ಒಂದು ರೀತಿಯಲ್ಲಿ ಶಕ್ತಿಯ ಕೇಂದ್ರ ಆಗಿದೆ. ಇವತ್ತು ಹಲವಾರು ನಾನು ನೀರಾವರಿ ಸಚಿವನಾಗಿ ಅವರು ಪ್ರಾರಂಭ ಮಾಡಿದಂಥ ಯೋಜನೆಗಳು 2 ದಶಕ ಕಾಲ ನೆದೆಗುದಿ ಬಂದಂಥ ಇದರಲ್ಲಿ ಅವುಗಳನ್ನು ಮುಗಿಸುವಂಥ ಭಾಗ್ಯ ನಂದಾಗಿತ್ತು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅಪರ್ ತುಂಗಾ ಯೋಜನೆ ಸುಮಾರು 1,50,000 ಎಕರೆ ಭೂಮಿಗೆ ನೀರು ಕೊಡುವಂಥದ್ದು ಅವ್ರ ಕಾಲದಲ್ಲಿ ಅದಕ್ಕೆ ಅಡಗಲ್ಲ ಹಾಕಿ ಪ್ರಾರಂಭ ಮಾಡಿದ್ರು. ಅದು ನಾವು ಅದನ್ನು ಮುಗಿಸಿ 1,50,000 ಎಕರೆ ಜಮೀನು ಕೊಡೋದಕ್ಕೆ, ನೀರಾವರಿ ಕೊಡೋದಕ್ಕೆ ಆ ಭಾಗ್ಯ ನಂದು ದೊರೆತಿತ್ತು. ಆ ಸಂದರ್ಭದಲ್ಲಿ ನಾವು ಬಂಗಾರಪ್ಪನವ್ರನ್ನ ನೆನಪು ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಮ್ಮ ಮಲ್ಕಯ್ಯ ಗೊತ್ತಿದ್ದಾರಿದ್ದಾರೆ, ಅವ್ರ ಕ್ಷೇತ್ರದಲ್ಲೂ ಕೂಡ ಆ ಭೀಮಾ ಬ್ಯಾರೇಜನ್ನು ಅವ್ರ ಕಾಲದಲ್ಲಿ ಅದು ಯೋಜನೆ ಸಿದ್ಧವಾಗಿದ್ದನ್ನು ನಮ್ಮ ಕಾಲದಲ್ಲಿ ಮುಗಿಸುವಂಥ ಕೆಲಸ ಆಯ್ತು ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಚ್ಛೆಪಡ್ತೀನಿ. ಎಲ್ಲೋ ಆ ಗುರುಗಳ ಒಂದು ಕೆಲಸವನ್ನು ಪೂರ್ಣ ಮಾಡುವಂಥ ಭಾಗ್ಯ ನಮ್ಮದಾಗಿತ್ತು. ಕರ್ನಾಟಕ ಕಂಡಂಥ ಕೆಲವು ಜನಪರ ರಾಜಕಾರಣಿಗಳು, ವಿಶೇಷವಾಗಿ ರೈತಾಪಿ ವರ್ಗಕ್ಕೆ, ನೀರಾವರಿಗೆ ಅತಿ ಹೆಚ್ಚು ಮಹತ್ವ ಕೊಟ್ಟಂಥ ನಾಯಕರಲ್ಲಿ ನಾವು ನೆನಪು ಮಾಡಿಕೊಡುವಂಥದ್ದು ಬಂಗಾರಪ್ಪನವ್ರನ್ನ, ನಮ್ಮ ದೇವೇಗೌಡರನ್ನ, ಯಡಿಯೂರಪ್ಪನವ್ರನ್ನ ನಾವು ಖಂಡಿತವಾಗೂ ನೆನಪು ಮಾಡಿಕೊಡ್ಬೇಕಾಗುತ್ತೆ. ಕೆಲಸ ಮಾಡಿದವ್ರಿಗೆ ನಾವು ಅದನ್ನು ಗುರುತಿಸಿದಾಗ ಮಾತ್ರ ಮುಂದಿನ ಪೀಳಿಗೆ ಅದನ್ನು ನೆನಪಿಟ್ಟು ಅದೇ ಮಾದರಿಯಲ್ಲಿ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಾಗ ಹೇಳಿ, ಮಧು ಬಂಗಾರಪ್ಪನವರು ಇವತ್ತು ಕರ್ನಾಟಕದಲ್ಲಿ ಚಲದಂಕ ಮಲ್ಲ, ಬಡವರ ಬಂಧು, ಸೋಲಿಲ್ಲದ ಸರ್ದಾರ, ನೀವು ಯಾವ ಬಿರುದುಗಳನ್ನು ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲವೂ ಕೂಡ ಯೋಗ್ಯ ಆಗುವಂಥ ಒಬ್ಬ ವ್ಯಕ್ತಿ ಅಂತಂದ್ರೆ ಎಸ್ ಬಂಗಾರಪ್ಪ. ಅದಕ್ಕಾಗಿ ಇವತ್ತು ಮಧು ಬಂಗಾರಪ್ಪನವರು ಅಂಥ ಒಬ್ಬ ದೊಡ್ಡ ವ್ಯಕ್ತಿಯ ಮಗನಾಗಿ ಬಹಳ ದೊಡ್ಡ ಒಂದು ಜವಾಬ್ದಾರಿ ಸಹಜವಾಗಿ ನೈಜಕವಾಗಿ ತಮ್ಮ ಮೇಲೆ ಇರ್ತದೆ. ನೀವು ಕಳೆದ 3-4 ವರ್ಷದಲ್ಲಿ ಶಾಸಕರಾಗಿ ಸಾರ್ವಜನಿಕ ಬದುಕಿನಲ್ಲಿ ಮಾಡ್ತಿರುವಂಥದ್ದು ನೋಡಿದಾಗ ನಿಜವಾಗ್ಲೂ ಕೂಡ ನಮಗೆ ಸಂತೋಷ ಆಗಿದೆ, ಹೆಮ್ಮೆ ಆಗಿದೆ. ಖಂಡಿತವಾಗಿಯೂ ಬಂಗಾರಪ್ಪ ಅವರ ಒಂದು ಲೆಗಸಿ ಅಂತ ನಾವೇನು ಕರಿತೇವೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಎಲ್ಲ ಶಕ್ತಿ, ಆ ಗುಣಗಳು ನಿಮ್ಮಲ್ಲಿ ಕಾಣ್ತಾ ಇದ್ದಾವೆ. ಅದನ್ನು ತಾವು ಮುಂದುವರ್ಸ್ಕೊಂಡು ಹೋಗಬೇಕು. ನಿಮ್ಮ ಯಶಸ್ಸು ಖಂಡಿತ. ಅದಕ್ಕೆ ಗ್ಯಾರಂಟಿ ಏನಪ್ಪಾ ಅಂತಂದ್ರೆ, ಇಡೀ ಕರ್ನಾಟಕದಾದ್ಯಂತ ಇರುವಂಥ ಬಂಗಾರಪ್ಪನ ಅಭಿಮಾನಿಗಳ ಬಂಡವಾಳವೇ ಅದಕ್ಕೆ ಒಂದು ದೊಡ್ಡ ಶಕ್ತಿ ಅನ್ನೋದನ್ನು ಈ ಸಂದರ್ಭದಾಗ ಹೇಳಿ, ಅದನ್ನು ಇನ್ನಷ್ಟು ಸಂಘಟಿಸಿ ಅವರಿಂದ ಎಲ್ಲ ರೀತಿಯ ಪ್ರೇರಣೆಯನ್ನು ಪಡ್ಕೊಂಡು ನಾವು ಮುಂದೆ ಹೋಗಬೇಕು. ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಂಗಾರಪ್ಪನವರ ಎಲ್ಲ ವಿಚಾರ ವೇದಿಕೆ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಾಗ ಹೇಳಿ, ಇವತ್ತು ನಮ್ಮ 3 ಜನ ಮುಖ್ಯಮಂತ್ರಿ ಮಕ್ಕಳನ್ನು ತಾವು ಸೇರಿಸಿದ್ರೆ ಗುಂಡ್ರವರು ಹೇಳಿದರು, ಹುಟ್ಟು ಆಕಸ್ಮಿಕ, ನಾವ್ಯಾರು ಅರ್ಜಿ ಕೊಟ್ಟು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಕೊಡೋಕ್ಕಾಗತ್ತೇನ್ರಿ? ಕೊಡೋಕ್ಕಾಗೋದಿಲ್ಲ. ಆದರೆ ಹುಟ್ಟು ನಮ್ಮ ಕೈಲಿಲ್ಲ, ಸಾವು ನಮ್ಮ ಕೈಲಿಲ್ಲ.
ಆದರೆ ಬದುಕು ಮಾತ್ರ ಪ್ರಸ್ತುತ. ಅದು ನಮ್ಮ ಕೈಯಲ್ಲಿದೆ. ನಾವು 3 ಜನ ಬೇರೆ ಬೇರೆ ಪಕ್ಷದಲ್ಲಿದ್ದೇವೆ. ಆದರೆ ಒಂದೇನು ಸಂತೋಷ ಆಗ್ತದೆ ಅಂತಂದರೆ 3 ಜನ ಸಾರ್ವಜನಿಕ ಜೀವನದಲ್ಲಿ ಹಲವಾರು ಸಣ್ಣ ವಯಸ್ಸಿನಲ್ಲಿಯೇ ಬಂದು ಸಾಧನೆಯನ್ನು ಕೂಡ ಮಾಡಿ ಆ 3 ಜನ ಯಜಮಾನರ ಒಂದು ಘನತೆ ಗೌರವವನ್ನು ಎತ್ತಿ ಹಿಡ್ಕೊಂಡು ಹೋಗುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೇವೆ ಅನ್ನುವಂಥ ಮಾತನ್ನು ನಮ್ರತೆಯಿಂದ ಹೇಳ್ತೀನಿ, ಯಾವುದೇ ರೀತಿ ಅಹಂದಿಂದ ಹೇಳ್ತಾ ಇಲ್ಲ. ಇವತ್ತು ಕರ್ನಾಟಕ ಭಾಳ ಒಂದು ರೀತಿಯಲ್ಲಿ ರೈತಾಪಿ ವರ್ಗ ಕಷ್ಟ ಕಾಲದಲ್ಲಿದೆ. ಒಂದು ಕಡೆ ಬರ ಇದೆ, ಇನ್ನೊಂದು ಕಡೆ ಅತಿವೃಷ್ಟಿ ಇದೆ, ಜಲ ವಿವಾದಗಳಿದ್ದಾವೆ. ಇವುಗಳನ್ನು ನಾವು ಸರಿಪಡಿಸುವಂಥ ಅವಶ್ಯಕತೆ ಭಾಳ ಇದೆ. ಇದಕ್ಕೆ ಸಮಾಧಾನದಿಂದ ಕೂತು ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇದೆ, ಕೆಲವ್ರಿಗೆ ಕುಡಿಯೋ ನೀರಿನ ಅವಶ್ಯಕತೆ ಇದೆ ಪ್ರಮುಖವಾಗಿ, ಇನ್ನು ಕೆಲವು ಕಡೆ ನೀರಾವರಿಯ ಅವಶ್ಯಕತೆ ಇದೆ. ಆದರೆ ಬದುಕಲು ಕುಡಿಯೋ ನೀರು ಎಷ್ಟು ಪ್ರಾಮುಖ್ಯತೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಒಳಗಡೆ ನಾವು ಚಿಂತನೆಯನ್ನು ಮಾಡಿ, ಹೊಂದಾಣಿಕೆಯನ್ನು ಮಾಡಿ, ನಾವು ಅಪ್ಪರ್ ರಾಯಪುರಿಯನ್ ಮತ್ತು ಮಿಡಲ್ ರಾಯಪುರಿಯನ್ ಸ್ಟೇಟ್, ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು, ಗೋದಾವರಿ ಇರ್ಬೋದು, ನಾವು ಅಪ್ಪರ್ ರಾಯಪುರದಿಂದ ಜಲ ವಿವಾದದಲ್ಲಿ ಸಿಕ್ಕಾಕೊಂಡಿದ್ದೇವೆ. ಇವುಗಳಿಂದ ದೂರ ಆಗಬೇಕಾದ್ರೆ ನಮ್ದೆಲ್ಲರೂ ಕೂಡ ಒಂದೇ ಚಿಂತನೆಯಿಂದ ಒಕ್ಕಟ್ಟಾಗಿ ನೆಲ ಜಲ ಜನ ಒಕ್ಕಟ್ಟಾಗಿ ಪಕ್ಷ ಭೇದವನ್ನು ಮರೆತು ನಾವೆಲ್ಲರೂ ಕೂಡ ಆ ಕೆಲಸವನ್ನು ಮಾಡುವಂಥ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಿ, ಇದು ನಿಜವಾಗ್ಲೂ ಕೂಡ ಬಂಗಾರಪ್ಪ ಅವರ ನಾಯಕತ್ವದ ಗುಣಕ್ಕೆ ಒಂದು ರೀತಿಯಲ್ಲಿ ನಾವು ನಮನವನ್ನು ಸಲ್ಲಿಸಿದಂಗೆ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಂಗಾರಪ್ಪನವರು ಸದಾ ನಮ್ಮ ಜೊತೆಗಿದ್ದಾರೆ ಅನ್ನೋ ಮಾತು ಸತ್ಯ ಇದೆ. ಅವರ ವಿಚಾರಧಾರೆ ಪ್ರೇರಣಾ ಶಕ್ತಿಯಾಗಿ ನಮ್ಮನ್ನೆಲ್ಲರಿಗೂ ಮಾರ್ಗದರ್ಶನ ಆಗಲಿ ಅಂತಂದು ನಾನಾದರೂ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ. ಬಸವರಾಜ ಬೊಮ್ಮಾಯಿ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ಮಧು ಬಂಗಾರಪ್ಪ ಅವರನ್ನು ವಿನಂತಿಸ್ತಾ ಇದ್ದೀನಿ.